ಸಮಾಜ ಕಲ್ಯಾಣ ಇಲಾಖೆ ಸಚಿವ ಎಚ್ ಸಿ ಮಹದೇವಪ್ಪ ಕುತಂತ್ರವನ್ನು ಮಾಡಿ ಬ್ಯಾಕ್ಲಾಗ್ಗಳನ್ನ ತುಂಬುವಂಥ ಕೆಲಸ ಮಾಡಿದ್ರು. ನೇರ ನೇಮಕಾತಿಗೆ ಕುತಂತ್ರ ಮಾಡಿದ್ರು. ಬಡ್ತಿಗಳನ್ನು ಕೂಡ ಈಗಲೂ ತುಂಬ್ತಾ ಇದ್ದಾರೆ. ನಾಗಮೋಹನ್ ದಾಸ್ ಆಯೋಗದ ಸಮಿತಿಯ ಮೂಲಕ ಮತ್ತೆ ಮೋಸ ಮಾಡೋದು ಕೊಟ್ಟು ಒಂದು ವಾರದಲ್ಲಿ ಹೆಂಗೆ ಮಾಡ್ತೀರಿ? ಸರ್ಕಾರದವ್ರನ್ನ ನಾವು ಕರೆದಿದ್ದೀವಿ, 1 ಗಂಟೆ ನಮ್ಮ ಜೊತೆ ಡಿಸ್ಕಷನ್ ಕೂತ್ಕೊಳ್ಳಿ, ಹೆಂಗೆ ಮಾಡೋದು ಅಂತ ನಾವು ಹೇಳ್ಕೊಡ್ತೀವಿ ಅಂತ. ಅಕ್ರಮವಾದಂತಹ ಬಡ್ತಿ ನೇಮಕಾತಿಗಳನ್ನ ನಿಲ್ಲಿಸಬೇಕು ಅನ್ನುವಂಥದ್ದು ಒತ್ತಾಯ ನಮ್ಮದು. ಕಾರಣ ಏನು ಅಂತಂದರೆ 28ನೇ ತಾರೀಕು 10ನೇ ತಿಂಗಳು 2024ರಲ್ಲಿ ಕ್ಯಾಬಿನೆಟ್ ಆಗಿ ಆ ಕ್ಯಾಬಿನೆಟ್ನಲ್ಲಿ ನಾವು ಒಳ ಮೀಸಲಾತಿ ಜಾರಿ ಇಲ್ಲದೆ ಯಾವುದೇ ಹೊಸ ನೇಮಕಾತಿಗಳನ್ನಾಗಲಿ ಅಥವಾ ಬ್ಯಾಕ್ಲಾಗ್ಗಳನ್ನಾಗಲಿ ಅಥವಾ ನೇರ ನೇಮಕಾತಿಗಳನ್ನಾಗಲಿ ಬಡ್ತಿಗಳನ್ನಾಗಲಿ ಮಾಡೋದಿಲ್ಲ ಅಂತ ನಿರ್ಧಾರ ಮಾಡಿದ್ದಾರೆ. ಆದರೆ ಆನಂತರ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಎಚ್ ಸಿ ಮಹದೇವಪ್ಪ ಕುತಂತ್ರವನ್ನು ಮಾಡಿ ಬ್ಯಾಕ್ಲಾಗ್ಗಳನ್ನ ತುಂಬುವಂಥ ಕೆಲಸ ಮಾಡಿದ್ರು. ನೇರ ನೇಮಕಾತಿಗೆ ಕುತಂತ್ರ ಮಾಡಿದ್ರು. ಬಡ್ತಿಗಳನ್ನು ಕೂಡ ಈಗಲೂ ತುಂಬ್ತಾ ಇದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜಗಜೀವನ್ ರಾಮ್ರವರ ಜಯಂತಿ ದಿವಸ ಸರ್ಕಾರಿ ವೇದಿಕೆ ಮೇಲೆ ನಿಂತ್ಕೊಂಡು ನಾವು ಯಾವುದೇ ಬಡ್ತಿಗಳನ್ನ ಮಾಡ್ತಾ ಇಲ್ಲ ಅನ್ನುವಂತಹ ಸುಳ್ಳನ್ನು ಹೇಳಿದ್ದಾರೆ. ಆದರೆ ಬಡ್ತಿಗಳು ಸಾವಿರಾರು ಸಂಖ್ಯೆಯಲ್ಲಿ ಆಗ್ತಾ ಇದ್ದಾವೆ. ಸೊ ಸರ್ಕಾರದ ಈ ಮೋಸದ ನೀತಿಯನ್ನು ಖಂಡಿಸಿ ನಾವು ಕಳೆದ 98 ದಿವಸಗಳಿಂದ ಈ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೀವಿ. ಮೊದಲನೇದಾಗಿ ಹರಿಹರದಿಂದ ಪಾದಯಾತ್ರೆ ಬೆಂಗಳೂರಿಗೆ, ಆನಂತರ ಇಲ್ಲಿ ಅನಿರ್ದಿಷ್ಟ ಧರಣಿ, ಆನಂತರ ರಥಯಾತ್ರೆ, ಆನಂತರ ಈಗ ಮತ್ತೆ ಪಾದಯಾತ್ರೆ. ಇಷ್ಟಾದರೂ ಕೂಡ ಈ ಸರ್ಕಾರ ಏನು ನಮ್ಮ ಹತ್ರ ಕಣ್ಣು ತೆರಿತಾ ಇಲ್ಲ, ಕುತಂತ್ರಗಳನ್ನ ಮಾಡ್ತಾ ಇದೆ. ನಾಗಮೋಹನ್ ದಾಸ್ ಆಯೋಗದ ಸಮಿತಿಯ ಮೂಲಕ ಮತ್ತೆ ಮೋಸ ಮಾಡೋದು ಕೊಟ್ಟಿದೆ. ಯಾಕೆ ಅಂತಂದರೆ ಸುಪ್ರೀಂ ಕೋರ್ಟ್ ಹೇಳಿದ್ದು ಆಯಾ ರಾಜ್ಯ ಸರ್ಕಾರಗಳಲ್ಲಿ ಲಭ್ಯವಿರುವಂತಹ ದತ್ತಾಂಶಗಳನ್ನು ಸಂಗ್ರಹಿಸಿ ಒಳ ಮೀಸಲಾತಿಯನ್ನು ಜಾರಿಗೊಳಿಸಿ ಅಂತ. ದತ್ತಾಂಶ ಅಂತಂದರೆ ತಲೆ ಎಣಿಕೆ ಅಲ್ಲ, ಒಂದು ಸಮುದಾಯದ ಜಾತಿ ಜನಸಂಖ್ಯೆ ಅವರೇಜ್ ಒಂದು ಲಭ್ಯ ಇರುವಂತಹ ಪ್ರಾಯೋಗಿಕ ದತ್ತಾಂಶ ಅಂಕಿಅಂಶಗಳ ಮೂಲಕ ಆ ಸಮುದಾಯದ ಸಾಮಾಜಿಕ ಪರಿಸ್ಥಿತಿಗಳನ್ನು ತಿಳ್ಕೊಳ್ಳುವಂಥದ್ದೇ ದತ್ತಾಂಶ. ಅದನ್ನು ತಿಳ್ಕೊಳ್ಳೋದಕ್ಕೆ ರಾಜ್ಯ ಸರ್ಕಾರದ ಜೊತೆಯಲ್ಲಿ ಹತ್ರ ಸಾಕಷ್ಟು ದಾಖಲೆಗಳಿದ್ದಾವೆ. ಒಂದು ಅವನೂರು ಆಯೋಗದ ವರದಿ, ಮತ್ತೊಂದು ಸದಾಶಿವ ಆಯೋಗದ ವರದಿ, ಮತ್ತು ನಾಗಮೋಹನ್ ದಾಸ್ ಕಾಂತರಾಜ್ ಆಯೋಗದ ವರದಿ, ಮತ್ತು ಇನ್ನೊಂದು ಮಾಧುಸ್ವಾಮಿ ಆಯೋಗದ ವರದಿ. ಇಷ್ಟೂ ವರದಿಗಳಿದ್ದಾವೆ. 2011ರ ಸೆನ್ಸಸ್ ಇದೆ, KPSCನಲ್ಲಿ ಉದ್ಯೋಗವಾರು ಅಂಕಿಅಂಶಗಳಿದ್ದಾವೆ. ಇದೆಲ್ಲವನ್ನು ಕ್ರೋಢೀಕರಿಸಿ ಅವರೇಜನ್ನು ತೆಗೆದ್ರೆ ಅದೇನೇ ದತ್ತಾಂಶ. ಸೊ ಅದಿರುವಾಗ ಮತ್ತೊಂದು ಸಮೀಕ್ಷೆ ಅನ್ನುವಂತಹ ನಾಟಕವನ್ನು ಮಾಡಿ ಮಾದಿಗ ಸಮುದಾಯಕ್ಕೆ ಅನ್ಯಾಯ ಮಾಡ್ತಾ ಇದೆ. ಇದರಿಂದ ಒಳ ಮೀಸಲಾತಿ ವಿರೋಧಿಗಳ ಕುತಂತ್ರ ಅಡಗಿದೆ. ಈ ಒಳ ಮೀಸಲಾತಿ ವಿರೋಧದ ಕುತಂತ್ರದ ಎಚ್ ಸಿ ಮಹದೇವಪ್ಪ ಮತ್ತು ಹಲವಾರಿದ್ದಾರೆ. ಮಾದಿಗ ಸಮುದಾಯದ KH ಮುನಿಯಪ್ಪ, RB ತಿಮ್ಮಾಪುರರು ಇಂಥವರ ಅಸಹಾಯಕತೆ ಇದೆ. ಹಾಗಾಗಿ ನಾನು ಈ ರಾಜ್ಯ ಸರ್ಕಾರವನ್ನು ಆಗ್ರಹಿಸ್ತಾ ಇರುವಂಥದ್ದು, ಈ ಕೂಡಲೇ ನಿಮ್ಮ ನಯವಂಚನೆಯನ್ನು ಬಿಟ್ಟು ಬಡ್ತಿಯನ್ನು ನಿಲ್ಲಿಸಿ ಒಳ ಮೀಸಲಾತಿಯನ್ನು ಜಾರಿಗೊಳಿಸಿ ಅಂತ ಕೇಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಅದರ ಅಗತ್ಯವೇ ಇಲ್ಲ. ಇನ್ನು ನಂಬಿಕೆಯಲ್ಲಿ ಪ್ರಶ್ನೆ ಬಂತು. ಈಗ ನಾಗಮೋಹನ್ ದಾಸ್ ಆಯೋಗದ ವರದಿ ಸರಿಯಾದ ಅಂಕಿಅಂಶಗಳನ್ನ ತೆಗೆದಿದೆಯಾ? ಬೆಂಗಳೂರಿನಲ್ಲಿ ಸರಿ 45% ಕೂಡ ಆಗಲಿಲ್ಲ. ಆ್ಯಪ್ಗಳು ಸರಿ ಇರಲಿಲ್ಲ. ಆಮೇಲೆ ಸಮೀಕ್ಷೆಗೆ ಓದಂಥವ್ರು ಸರಿಯಾಗಿ ಕೆಲಸ ಮಾಡಿಲ್ಲ. ಎಲ್ಲವೂ ಇದೆ. ಅದರ ಅಗತ್ಯವೇ ಇರಲಿಲ್ಲ. ಆದರೂ ಅನಿವಾರ್ಯವಾಗಿ ಅದನ್ನು ಒಪ್ಕೊಂಡಿದ್ದು ಆಯ್ತಲ್ಲ. ಎಷ್ಟು ತಿಂಗಳು ಬೇಕಿನ್ನ? 2 ತಿಂಗಳು. ನಾನು ಹೇಳ್ತಾ ಇದ್ದೀನಲ್ಲ, 1 ವಾರದಲ್ಲಿ ಆಗೋ ಕೆಲಸ ಅದು. ಕೇವಲ 1 ವಾರದಲ್ಲಿ ಆಗೋ ಕೆಲಸ. 1 ವಾರದಲ್ಲಿ ಹೆಂಗೆ ಮಾಡ್ತೀರಿ? ಸರ್ಕಾರದವ್ರನ್ನ ನಾವು ಕರೆದಿದ್ದೀವಿ, 1 ಗಂಟೆ ನಮ್ಮ ಜೊತೆ ಡಿಸ್ಕಷನ್ ಕೂತ್ಕೊಳ್ಳಿ, ಹೆಂಗೆ ಮಾಡೋದು ಅಂತ ನಾವು ಹೇಳ್ಕೊಡ್ತೀವಿ ಅಂತ. ಸರ್ಕಾರಕ್ಕೂ ಅದು ಗೊತ್ತಿದೆ ಹೆಂಗೆ ಮಾಡಬೇಕು ಅಂತ. ಆದರೆ ಬಡ್ತಿಗಳನ್ನ ತುಂಬಿ ಬ್ಯಾಕ್ಲಾಗ್ಗಳನ್ನ ತುಂಬಿ ನಮಗೆ ಮೋಸ ಮಾಡಬೇಕು ಅನ್ನೋ ಕಾರಣಕ್ಕೆ ಸರ್ಕಾರ ಈ ನಾಗಮೋಹನ್ ದಾಸ್ ಆಯೋಗವನ್ನು ಅಡ್ಡಗೋಡೆಯಾಗಿಟ್ಕೊಂಡಿದೆ. ನನಗೇನು ಅದ್ರ ಬಗ್ಗೆ ಆಸಕ್ತಿನೂ ಇಲ್ಲ, ಅದರ ಅಗತ್ಯವೂ ಇರಲಿಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.